ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇಂದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಿಂದ ಆಗ್ತಾ ಇರತಕ್ಕಂಥ ಕೆಲಸ ಕಾರ್ಯಗಳ ಪ್ರಗತಿ ಪರಿಶೀಲನೆಯನ್ನು ನೆರವೇರಿಸಿದ್ದೇವೆ. ಮುಖ್ಯವಾಗಿ ರಾಜ್ಯದಲ್ಲಿ 16 ವರ್ಷಗಳಿಂದ ಶತಮಾನಗಳಿಂದನೂ ಕೂಡ ಕೆಲವು ವಸತಿ ಪ್ರದೇಶಗಳು ಜನ ವಾಸ ಮಾಡ್ತಾ ಇದ್ದರು. ದಾಖಲೆ ಇಲ್ಲದೇ ಇದ್ದಿದ್ದರಿಂದ ಅವರು ಅನೇಕ ಸೌಲಭ್ಯಗಳಿಂದ ವಂಚಿತರಾಗ್ತಾ ಬಂದಿದ್ದಾರೆ. ಅಲ್ಲಿ 16 ವರ್ಷದಿಂದ ಗ್ರಾಮಗಳು ಆಗಿ ಅವು ಪರಿವರ್ತನೆ ಆಗಿದ್ದಾವೆ. ಆದರೆ ಗ್ರಾಮದ ಸ್ಥಾನಮಾನ ಇಲ್ಲ ಮತ್ತು ಅವರು ವಾಸ ಮಾಡ್ತಕ್ಕಂಥ ಮನೆಗಳಿಗೆ ಹಕ್ಕುಪತ್ರವೂ ಸಹ ಇಲ್ಲ. ಇಂತಹ ದಾಖಲೆ ರಹಿತ ವಸತಿ ಪ್ರದೇಶಗಳು ಅವು ತಾಂಡ ಇರ್ಬೋದು, ಅಟ್ಟಿ, ಆಡಿ, ಈ ರೀತಿಯಾದಂತಹ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರಕ್ರಿಯೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಆರಂಭ ಆಗಿದೆ. ಹಿಂದೆ ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದಕ್ಕಾಗಿ ಕಾನೂನನ್ನು ಮಾಡಿ ಆಗಲೇ ಒಂದು 36,000 ಹಕ್ಕುಪತ್ರಗಳನ್ನು ಕೂಡ ತಯಾರು ಮಾಡಿದ್ವಿ. ಮಧ್ಯ 4 ವರ್ಷ ಹಿಂದಿನ ಸರ್ಕಾರದಲ್ಲಿ ಬರೀ ಒಂದು 70,000 ಮಾತ್ರ ಆಗಿತ್ತು. ಆದರೆ ಇನ್ನೂ ಆಗಬೇಕಾಗಿರೋದು 1-1.5 ಲಕ್ಷ ಅಷ್ಟು ಉಳಿದು ಹೋಗಿತ್ತು. ಅದನ್ನು ನಮ್ಮ ಸರ್ಕಾರ ಬಂದ ಕೂಡಲೇ ಆದ್ಯತೆ ಮೇಲೆ ಕೈಗೆತ್ತಿಕೊಂಡು ಈಗ ಸುಮಾರು 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂತಹ ಮಟ್ಟಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೇವೆ. ಈ ಹಕ್ಕುಪತ್ರಗಳನ್ನು ಇದೇ ತಿಂಗಳು 20ನೇ ತಾರೀಕು ವಿತರಣೆ ಮಾಡುವುದರ ಮುಖಾಂತರ ಆ 1 ಲಕ್ಷ ಕುಟುಂಬಗಳಿಗೆ ಒಂದು ನೆಮ್ಮದಿಯನ್ನು ಕೊಡಬೇಕು, ಅವರು ವಾಸ ಮಾಡ್ತಕ್ಕಂತಹ ಸೂರಿಗೆ ಒಂದು ಗ್ಯಾರಂಟಿ ಕೊಡಬೇಕು, ಬದುಕಿಗೆ ಆಸರೆ ಆಗಬೇಕು ಅಂಥೇಳಿ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎರಡನೇದು, ಈ ಸುಮಾರು 10, 20, 40 ವರ್ಷಗಳ ಹಿಂದೆ ಸರ್ಕಾರಿ ಜಮೀನುಗಳು ರೈತರಿಗೆ ಮಂಜೂರಾಗಿದ್ದು ಅಂಥವು ಲಕ್ಷಾಂತರ ಪ್ರಕರಣ ರಾಜ್ಯದಲ್ಲಿ ಪೋಡಿ ಆಗದೆ ಬಂದಿದ್ದಾವೆ. ಉದಾಹರಣೆಗೆ ನಾವು ಕಳೆದ 5 ವರ್ಷದಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ಬರೀ ಒಂದು 5,000 ರೈತರದ್ದು ಮಾತ್ರ ಪೋಡಿ ಆಗಿದೆ. ಇದನ್ನು ಕೂಡ ನಾವು ಅಭಿಯಾನದ ಮಾದರಿಯಲ್ಲಿ ತೆಗೆದುಕೊಂಡಿದ್ದೇವೆ. ಈ ಕಳೆದ 5 ತಿಂಗಳಿಂದ ಈ ಅಭಿಯಾನವನ್ನು ನಾವು ರಾಜ್ಯಾದ್ಯಂತ ನಡೆಸ್ತಾ ಇದ್ದು ಈಗಾಗಲೇ ಸುಮಾರು 30,000 ಮಂಜೂರಿದಾರ ರೈತರ ಜಮೀನುಗಳನ್ನು ನಾವು ಸರ್ವೆ ಮಾಡಿದ್ದೇವೆ. ಇನ್ನೂ ಬಾಕಿ ಇರತಕ್ಕಂಥವರನ್ನು ಕೂಡ ಬರುವ ವರ್ಷದಲ್ಲಿ ಮಾಡಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಸರ್ಕಾರದಲ್ಲಿ ಈ ನಮ್ಮ ಇಲಾಖೆಗಳಲ್ಲಿ ಅನೇಕ ಹಳೆ ದಾಖಲೆಗಳು ಕಳೆದು ಹೋಗ್ತಾ ಇದ್ದಾವೆ, ಶಿಥಿಲ ಆಗ್ತಾ ಇದ್ದಾವೆ, ಪುಡಿ ಆಗ್ತಾ ಇದ್ದಾವೆ. ಇಂಥ ಎಲ್ಲ ಹಳೆ ದಾಖಲೆಗಳನ್ನು ಗಣಕೀಕರಣ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಈಗಾಗಲೇ ಸುಮಾರು 20 ಕೋಟಿ ಪುಟಗಳನ್ನು ನಾವು ಗಣಕೀಕರಣ ಮಾಡಿದ್ದೇವೆ. ಅದನ್ನು ಇವತ್ತು ನಾನು ಇಲ್ಲಿ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ. ಮತ್ತು ರಾಜ್ಯದಲ್ಲಿ ಏನಾಗಿದೆ, ಒಂದು 70 ಲಕ್ಷ ಜಮೀನುಗಳಷ್ಟು ಸರಿಸುಮಾರು ರಾಜ್ಯದಲ್ಲಿ 52 ಲಕ್ಷ ಜಮೀನು, ಬಳ್ಳಾರಿ ಜಿಲ್ಲೆಯಲ್ಲಿ 70,000 ಜಮೀನುಗಳು ಮೃತ ಹೊಂದಿರುವವರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಇದು ದಾಖಲೆಗಳು ಟೈಮ್ ಟು ಟೈಮ್ ಅಪ್ಡೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ಅದು ವಾರಸುದಾರರಿಗೆ ನಾನಾ ರೀತಿಯ ತೊಂದರೆ ಬರುತ್ತೆ. ಹಾಗಾಗಿ ಈ ಪಾವತಿ ಆಗದೇ ಉಳಿದಿರುವಂತಹ ಜಮೀನುಗಳೇನಿದ್ದಾವೆ ಅವುಗಳನ್ನು ಪಾವತಿ ಮಾಡಲಿಕ್ಕೆ ಒಂದು ಅಭಿಯಾನವನ್ನು ತತ್ಕ್ಷಣ ಆರಂಭ ಮಾಡಬೇಕು ಅಂತ ಬಳ್ಳಾರಿ ಜಿಲ್ಲೆಯಲ್ಲಿ ಒಳಗೊಂಡು ನಾನು ಇವತ್ತು ಸೂಚನೆಯನ್ನು ಕೊಟ್ಟಿದ್ದೇನೆ. ಇದನ್ನು ನಾವು ಅಭಿಯಾನದ ಮಾದರಿಯಲ್ಲಿ ಮಾಡಬೇಕು. ಜನ ಬಂದು ನಮಗೆ ಅರ್ಜಿ ಕೊಟ್ಟವರಿಗೆ ಮಾತ್ರ ಮಾಡೋದಲ್ಲ, ಎಲ್ಲ ಯಾವುದು ಎಷ್ಟು ಬ್ಯಾಲೆನ್ಸ್ ಇದೆ ರಾಜ್ಯದಲ್ಲಿ, ಈ ರೀತಿ 52 ಲಕ್ಷ ಇದೆ, ಬಳ್ಳಾರಿಯಲ್ಲಿ 70,000 ಇದೆ, ಅಂಥವುಗಳನ್ನು ನಾವೇ ಹುಡುಕಿ ಅದರಲ್ಲಿ ಯಾರು ಕುಟುಂಬದವರು ಮುಂದೆ ಬರ್ತಾರೆ ಅವರಿಗೆ ಪಾವತಿ ಖಾತೆಗಳನ್ನು ಮಾಡಿಕೊಡ್ತಕ್ಕಂತಹ ಅಭಿಯಾನವನ್ನು ಕೂಡ ನಾವು ಆರಂಭ ಮಾಡ್ತಾ ಇದ್ದೇವೆ. ಒಟ್ಟಾರೆ ಇದೇ ರೀತಿಯಲ್ಲಿ ಇನ್ನೂ ಅನೇಕ ಜನಗಳಿಗೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು, ಹಳೆಯದ್ದು ಯಾವುದೆಲ್ಲ ಬಾಕಿ ಉಳಿದಿದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ಇತ್ಯರ್ಥಪಡಿಸ್ತಕ್ಕಂತಹ ಕೆಲಸವನ್ನು ನಾವು ಕಂದಾಯ ಇಲಾಖೆಯಿಂದ ಮಾಡ್ತಾ ಇದ್ದೇವೆ. ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ಇವೆಲ್ಲವನ್ನು ಕೂಡ ಟೈಮ್ ಲಿಮಿಟ್ ಒಳಗಡೆ ಮಾಡಬೇಕು ಅಂತ. ನಾನು ಕೂಡ ಪ್ರತಿ ತಿಂಗಳು ಅವರಿಗೆ VC ಮುಖಾಂತರ ಪ್ರಗತಿ ಪರಿಶೀಲನೆ ಮಾಡ್ತಾನೆ ಇರ್ತೇನೆ. ಅದರ ಜೊತೆಗೆ ಇವತ್ತು ಎಲ್ಲರಿಗೂ ಸಹ ಇಲ್ಲೇ ಕೂತ್ಕೊಂಡು ಅವರಿಗೆ ತಾಕೀತು ಮಾಡಿ ಹೇಳಿದ್ದೇನೆ,
ಸಾಕಷ್ಟು ಪ್ರಗತಿ ಆಗ್ತಾ ಇದೆ. ಅದರ ಜೊತೆಗೆ ಇನ್ನೂ ಬ್ಯಾಲೆನ್ಸ್ ಇರುವಂಥ ಕೆಲಸ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಮೇ 20ನೇ ತಾರೀಕು ಹೊಸಪೇಟೆಯಲ್ಲಿ ನಾವು 1 ಲಕ್ಷ ಕುಟುಂಬಗಳಿಗೆ ಯಾರು ಇಲ್ಲಿವರೆಗೂ ಕೂಡ ದಾಖಲೆ ರಹಿತವಾಗಿ ಇದ್ದಂತಹ ಗ್ರಾಮಗಳನ್ನು ದಾಖಲೆ ಗ್ರಾಮಗಳನ್ನಾಗಿ ಘೋಷಣೆ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಈ ಕಾರ್ಯಕ್ರಮವನ್ನು ಮೇ 20ನೇ ತಾರೀಕು ಹೊಸಪೇಟೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. 1 ವರ್ಷದಿಂದ ಮಾಡಿರುವಂಥ ಈ ಕೆಲಸ ಆವತ್ತಿನ ದಿನ ನಾವು ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಸೊ ಇದು ಸಮರ್ಪಣೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಮ್ಮ ಸರ್ಕಾರಕ್ಕೂ ಒಂದು ಸಂಕಲ್ಪ ಮಾಡುವಂತಹ ಸುಸಂದರ್ಭ. ಅದು ಮಾಡಿರೋ ಕೆಲಸ ಜನಗಳಿಗೆ ಸಮರ್ಪಣೆ ಮಾಡಿ ಮುಂದೆ ಆಗಬೇಕಾಗಿರೋ ಕೆಲಸವನ್ನು ಸಂಕಲ್ಪ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.